ಫಾದರ್ ಅಂಡ್ ಮದರ್ ಸೆಂಟಿಮೆಂಟ್ ಅಲ್ಲ, ಮದರ್ ಅಂಡ್ ಸನ್ ಸೆಂಟಿಮೆಂಟ್. ಖುಷಿ ಆಗುತ್ತೆ. ಸಿನಿಮಾ ನಾವು ಮಾಡೋದೇನೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು, ಅವ್ರು ಏನು ಇಷ್ಟಪಡ್ತಾರೆ ಅಂತ ತೋರಿಸ್ಬೇಕು ಅಂತ ನಮ್ಮ ಪ್ರಯತ್ನ ಇರುತ್ತೆ. ಆ್ಯಂಡ್ ಇವಾಗ ಅದೇ ಕತೆ ಮಾಡ್ಬೇಕಾದ್ರೆ, ಸ್ಕ್ರೀನ್ ಪ್ಲೇ ಮಾಡ್ಬೇಕಾದ್ರೆ ಈ ಸೀನ್ ಬಂದಾಗ ಜನ ಈ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರೇನೋ, ಈ ರೀತಿಯಲ್ಲಿ ಇಷ್ಟಪಡ್ತಾರೇನೋ, ಈ ರೀತಿಯಲ್ಲಿ ನಗ್ತಾರೆ, ಈ ರೀತಿಯಲ್ಲಿ ದುಃಖ ಪಡ್ತಾರೆ ಅಂತ ಅನ್ಕೊಂಡು ಸ್ಕ್ರೀನ್ ಪ್ಲೇ ಮಾಡಿರ್ತೀವಿ. ಬಟ್ ಜನಗಳ ಜೊತೆ ನೋಡಿದಾಗ ಅದೇ ರೆಸ್ಪಾನ್ಸ್ ಬಂದಾಗ ತುಂಬ ಖುಷಿ ಆಗುತ್ತೆ. ಅಂದರೆ ನಾವು ಏನು ಅಂದ್ಕೊಂಡು ಮಾಡಿದ್ದೀವಿ ಅದು ಅವ್ರು ಕರೆಕ್ಟಾಗಿ ರೀಚ್ ಆಗ್ತಾ ಇದೆ ಅಂತ. ಆ್ಯಂಡ್ ನಾನು ಯಾವತ್ತೂ ಒಂದೇ ನಂಬೋದು, ನಾವು ಜನಗಳು ಏನು ನೋಡಬೇಕು ಅಂತ ಅಂದ್ಕೊಂಡು ನಾವು ಮಾಡ್ತೀವೋ ಜನ ಆ ದೃಷ್ಟಿಲೇ ನೋಡ್ತಾರೆ ಅಂತ. ಆ್ಯಂಡ್ ಇವಾಗ ಆ ರೆಸ್ಪಾನ್ಸ್ ನೋಡಿದಾಗ ಅದಕ್ಕೆ ರೀಚ್ ಆಗಿದ್ದೀನಿ ಅಂತ ಅನ್ಸುತ್ತೆ ನನಗೆ. ರಿಯಾಕ್ಷನ್ ನೋಡಿದಾಗ ಇಲ್ಲ, ನಾನು ಇದು ಕತೆ ಮಾಡ್ಬೇಕಾದ್ರೆ ಮೇನ್ ಮೋಟೋ ಇದ್ದಿದ್ದು ನಂಗೆ ಫಸ್ಟ್ ಹಾಫ್ ವಿರಾಟ್ ಮತ್ತೆ ಸಂಜನನ್ನ ಲವ್ ಸ್ಟೋರಿನೇ ತೋರಿಸ್ಬೇಕು ಅಂತ, ಸೆಕೆಂಡ್ ಹಾಫ್ ನನ್ನ ಸಿನಿಮಾ ತೋರಿಸ್ಬೇಕು ಅಂತಾನೆ ಅನ್ಕೊಂಡು ಮಾಡಿದ್ದು. ಅಂಡ್ ಅದೇ ಮೈಂಡ್ ಸೆಟ್ ಅಲ್ಲೇ ಮಾಡಿದ್ದೆ. ಇವನ್ ದರ್ಶನ್ ನೋಡಿದಾಗ್ಲೂ ಅದೇ ಹೇಳಿದ್ದು, ಏನೋ ನಿಮ್ ಜಾನರ್ ಸಿನಿಮಾ ಮಾಡ್ಬಿಟ್ಟಿದ್ಯಾ ಅಂತ. ಅಂಡ್ ಇವಾಗ ಜನಗಳದ್ದು ರೆಸ್ಪಾನ್ಸ್ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಹೌದು, ಜನಗಳಿಗೆ ಏನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ನಾನು ಮಾಡ್ತೀನಿ, ಆ ಜನ ಇಷ್ಟಪಡ್ತಿರೋದು ನೋಡಿದಾಗ ತುಂಬಾ ಖುಷಿ ಆಗೇ ಆಗುತ್ತೆ. ನಾನು ತುಂಬಾ ಸತಿ ಹೇಳಿದ್ದೀನಿ, ನಾನು ನಮ್ಮ ಅಮ್ಮನ ಜಡ್ಜ್ಮೆಂಟ್ ತಗೊಳಲ್ಲ. ಯಾಕಂದ್ರೆ ನಮ್ಮ ಅಮ್ಮನಿಗೆ ದರ್ಶನ್ ವರ್ಲ್ಡ್ಸ್ ಬೆಸ್ಟ್ ಆಕ್ಟರ್, ದಿನಕರ್ ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ಅಂತ. ಬಟ್ ತುಂಬಾ ಖುಷಿ ಪಟ್ರು, ತಕ್ಕೊಂಡ್ರು, ಮುದ್ದಾಡಿದ್ರು. ಆಮೇಲೆ ಇನ್ನೊಂದ್ ಮಾತು ಹೇಳಿದ್ರು, ಇನ್ನೊಂದ್ ಚೂರು ಸಣ್ಣಕ್ಕಿದ್ದಿದ್ರೆ ನಾ ಎತ್ಕೊಂಡು ಕೊಂಡಾಡ್ಬಿಡ್ತಿದ್ದೆ ಕಣೋ ನೀನು ಅಂತ. ಪಾಪ ಈಗ ನಾನು ಅವ್ರನ್ನ ಎತ್ಕೊಳ್ಳೋಷ್ಟು ಪರ್ಸನಾಲಿಟಿ ಬೆಳೆದ್ಬಿಡ್ತೀನಿ. ಸೊ ಖುಷಿ ಆಯ್ತು ಅವ್ರ ರೆಸ್ಪಾನ್ಸ್ ಎಲ್ಲ ನೋಡಿ. ಅಯ್ಯಯ್ಯೋ, ಅದು ಎಲ್ಲ ನಮ್ಮ ಸೆಲೆಬ್ರಿಟಿಗಳಿಗೆ ಕೊಟ್ಟಿರೋದು ತಾಂತ್ರಿಕ ಬ್ರಹ್ಮ ಅಂತ. ಏನೋ ಅದು ಆ ಮಾತಿಗೆ ಒಂದ್ ಚೂರಾರು ನಾನು ನ್ಯಾಯ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಅಂಡ್ ನನ್ಗಿಷ್ಟನೇ ಅದು. ನನಗೆ ಜನಗಳಿಗೆ ಎಂಟರ್ಟೈನ್ ಮಾಡಬೇಕು, ಎಮೋಷನಲ್ ಆಗಿ ಫೀಲ್ ಮಾಡಿಸ್ಬೇಕು, ನಗಿಸ್ಬೇಕು, ಅಳಿಸ್ಬೇಕು ಅನ್ನೋದೆಲ್ಲ ಇರುತ್ತೆ. ಅಂಡ್ ಅದೇ ತರ ಈಗ ರೆಸ್ಪಾನ್ಸ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಮಾಡಿಲ್ಲ, ಅದ್ರದ್ದೊಂದು ಅಂಶ ಎಂಟರ್ಟೈನಿಂಗ್ ಆ ಕಥೆ ಹೇಳೋದ್ರಲ್ಲಿ ಅದನ್ನು ಒಂದು ಪಾಯಿಂಟ್ ಟಚ್ ಮಾಡಿದ್ದೀನಿ ಅಷ್ಟೇ. ನಾನು ಅದ್ರ ಮೇಲೆ ನಾನು ಕಥೆನ ತಗೊಂಡು ಹೋಗಿದ್ದೀನಿ. ಏನು ಚೇಂಜಸ್ ಹೇಳಿಲ್ಲ, ಎಲ್ಲ ಪರ್ಫೆಕ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಅಂಡ್ ವಿರಾಟ್ ಮತ್ತೆ ಸಂಜನನ್ ಅಪ್ರಿಶಿಯೇಟ್ ಮಾಡ್ದ, ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾರೆ. ಸ್ಪೆಷಲಿ ರಘು ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ಯಾ. ರಘುನ ಬೇರೆ ಆಂಗಲ್ ಅಲ್ಲಿ ತೋರಿಸಿದ ನೀನು, ತುಂಬಾ ಖುಷಿ ಪಟ್ಟ. ರಘು ಇದಕ್ಕೆ ಆಕ್ಷನ್ ಕೊರಿಯೋಗ್ರಫಿ ಮಾಡಿದ್ದು ನಮ್ಮ ಡಾಕ್ಟರ್ ರವಿವರ್ಮ ಮಾಸ್ಟರ್. ಅಂಡ್ ಈವನ್ ಪುಷ್ಪ 2 ಮಾಸ್ಟರ್ ಒಬ್ರು ಮಾಡಿದ್ದಾರೆ. ಬಟ್ ರವಿವರ್ಮ ಮಾಸ್ಟರ್ ತುಂಬಾ ಹೋಗ್ತೀನಿ. ಸೊ ಈ ಮೂವಿಯಲ್ಲಿ ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಕೃಷ್ಣ ಅಂತ. ನನ್ನನ್ನ ಕಮರ್ಷಿಯಲಿ ರೆಪ್ರೆಸೆಂಟ್ ಮಾಡ್ಬೇಕು ಅಂತಂದ್ರೆ ದಿನಕರ್ ಸರ್ ಈ ಕ್ಯಾರೆಕ್ಟರ್ ನ ಡಿಸೈನ್ ಮಾಡಿದ್ದು. ಈ ಕ್ಯಾರೆಕ್ಟರ್ ಆ ಕಡೆ ಫನ್ಗೂ ರೆಡಿ, ಈ ಕಡೆ ಆಕ್ಷನ್ಗೂ ರೆಡಿ ಅನ್ನೋ ಕ್ಯಾರೆಕ್ಟರ್. ಯಾವ ಲೆವೆಲ್ ಎನರ್ಜಿ ಇದೆ, ಆ ಲೆವೆಲ್ ಎನರ್ಜಿ ಇದೆ ಕ್ಯಾರೆಕ್ಟರ್ ಇದೆ, ನೀವೆಲ್ಲ ನೋಡಿರ್ಬೋದು. ಅಂಡ್ ರವಿವರ್ಮ ಮಾಸ್ಟರ್ ಇದಕ್ಕೆ ಸ್ಟಂಟ್ಸ್ ಕೊರಿಯೋಗ್ರಫಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ರವಿವರ್ಮ ಮಾಸ್ಟರ್ಗೆ ನಮ್ಗೆ ಸ್ವಲ್ಪ ಲವ್ ಜಾಸ್ತಿ, ಸೊ ಅದಕ್ಕೆ ಪ್ರೀತಿಯಿಂದ ಕೊರಿಯೋಗ್ರಫಿ ಮಾಡಿ ಬರ್ಬೇಕಂತ ಒಂದು ಐಡಿಯಾಗಳು ಹೇಳಿರೋದು. ಸೊ ರವಿವರ್ಮ ಮಾಸ್ಟರ್ ಅದರಲ್ಲಿ ನನಗೆ ಬ್ಲೆಂಡ್ ಆಗತ್ತ ಆಕ್ಷನ್ ಮಾಡಿದ್ರು. ನಿಮ್ಗೆಲ್ಲ ಆಕ್ಷನ್ ಇಷ್ಟ ಆಯ್ತಾ?
ಮ್ಯಾಮ್ ಇಲ್ಲ ಆ ಲೆವೆಲ್ ಎಲ್ಲ ಡ್ಯಾನ್ಸ್ ಬರಲ್ಲ. ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ಎಲ್ಲ ಬಂದು ನಾನು ಇಷ್ಟಪಟ್ಟು ಮಾಡ್ತೀನಿ. ಈಗ ಒಂದು ಊಟದಲ್ಲಿ ಒಂಚೂರು ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿತ್ತು, ಜಾಸ್ತಿ ಇದ್ರೆ ಚೆನ್ನಾಗಿಲ್ಲ. ಸೊ ಡ್ಯಾನ್ಸ್ ಎಲ್ಲ ಹಂಗ್ ಬಂದು ನಂಗೆ ಹೋಗ್ಬಿಡ್ಬೇಕು. ಬಟ್ ಡ್ಯಾನ್ಸ್ ಅಲ್ಲಿ ಚಿಕ್ಕ ವಯಸ್ಸಿಂದ ಪ್ರೀತಿನ ಮಾಡ್ತೀನಿ ನಾನು. ಸೊ ಐ ಲವ್ ಡ್ಯಾನ್ಸ್. ಸೊ ಆ ಲೆವೆಲ್ ಎಲ್ಲ ಏನು ಏನು ಇಲ್ಲ ಮ್ಯಾಮ್. ಓಕೆ ಇದೆ ನನ್ಗೆ ಹೇಳ್ಕೊಟ್ಟಿದ್ದು ರಘು ಸರ್. ಅದು ನಮ್ಮನ್ನೇ ಕೇಳ್ಬೇಕು. ಅಂದ್ರೆ ಒಂದಂತೂ ಸತ್ಯ, ಅಲ್ಲ ಇವರಿಬ್ರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅನ್ಸ್ತಾ, ಕೆಮಿಸ್ಟ್ರಿ ಹೇಗಿದೆ ಅನ್ಸ್ತು ಮಾಡಿದಾರೆ ಅವ್ರು. ನನಗೆ ಸ್ಯಾಟಿಸ್ಫೈ ಮಾಡಿದ್ರೆ ನಿಮ್ಗೂ ಇಷ್ಟ ಆಗಿದೆ. ಅದನ್ನ ಸ್ಮೈಲ್ ಮಾಡ್ಕೊಂಡು ಹೇಳಿ ಸರ್. ಎಷ್ಟು ಜನ ನೋಡಿದ್ರ ಕೈ ಎತ್ತಿ? ಓ ಏನನ್ಸ್ತು ನಿಮ್ಗಳಿಗೆ ಸಿನಿಮಾ? ನೀವೇ ಆಕ್ಚುಲಿ ಕ್ವೆಶ್ಚನ್ ನೀವ್ ಕೇಳಿ ಕ್ವೆಶ್ಚನ್. ಮತ್ತೆ ನಿಮ್ ಮುಖಾಂತರ ಇನ್ನೊಂದು ವಿಚಾರ ಹೇಳ್ಬೇಕು. ನಾವು ಎಲ್ಲಾ ತಾಯಂದಿರಿಗೂ ಒಂದು ಈ ನಮ್ಮ ಸಿನಿಮಾಲಿ ಒಂದು ಕೊನೆ ಒಂದು ಡೆಡಿಕೇಶನ್ ಮಾಡಿದೀವಿ. ದಯವಿಟ್ಟು ಸಿನಿಮಾ ಮುಗಿದ್ಮೇಲೆ ಆ ಕಂಪ್ಲೀಟ್ ಪೋರ್ಷನ್ ನೋಡ್ಬಿಟ್ಟು ಆಮೇಲೆ ನೀವು ಹೋಗ್ಬೇಕು. ಅವಾಗ ಅದು ನಿಮ್ಗೆ ತುಂಬಾ ಎಮೋಷನಲಿ ಟಚ್ ಆಗುತ್ತೆ ಅಂತ ನಾವು ನಂಬಿದೀವಿ. ಅಂಡ್ ತುಂಬಾ ಯೂನಿಕ್ ಆಗಿರೋ ವಿಚಾರಗಳನ್ನ ಇಟ್ಟಿದೀವಿ ಅದರಲ್ಲಿ. ಅಂದ್ರೆ ಎಲ್ಲಾರ್ದು ತಾಯಂದಿರನ್ನ ನಾನು ಅಲ್ಲಿ ತೋರಿಸಿದ್ದೀನಿ. ನಮ್ಮ ರಾಜ್ಕುಮಾರ್ ಸರ್ ಅವರು ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಅಂಬರೀಶ್ ಅವರು ಎಲ್ಲ ಅಲ್ಲಿಂದ ಹಿಡಿದು ಈಗಿನ ಜನರೇಷನ್ ಹೀರೋಗಳು ಎಲ್ಲಾರ್ದು ತಾಯಂದಿರನ್ನ ಅಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಅದನ್ನ ನೀವು ಮಿಸ್ ಮಾಡದೆ ನೋಡ್ಲೇಬೇಕು. ಜನಗಳು ಅವ್ರ ಮೈಂಡ್ ಸೆಟ್ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡ್ಲೇಬೇಕು ಅನ್ನೋ ಫೀಲ್ ಅಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ ಕೊಡ್ತಾರೆ. ಅವ್ರು ಯೋಚನೆ ಮಾಡ್ಬೇಕು. ಒಂದು ಕೋಟಿ ಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರ್. ಅವ್ರ ಸಿನಿಮಾನ ಅವ್ರ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡಕ್ಕಾಗೋದು. ನಮ್ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದ್ರೆ ಅದನ್ನ ಅವ್ರು ಯೋಚನೆ ಮಾಡ್ಬೇಕು. ನಾವು ಮಾಡೋದು ಸರಿನಾ ತಪ್ಪ ಅಂತ. ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡ್ಲಿ ಬಟ್ ನೀವ್ ಯಾರು ನೋಡ್ಬೇಡಿ. ನಾನು ಅಂತ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದ್ರೆ ತುಂಬಾ ಜನ ಊಟ ಮಾಡ್ತಾ ಇರ್ತಾರೆ. ಊಟ ಇರೋದೇ ಬದುಕಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಕಿತ್ಕೊಂಡಾಗ ಅಂತ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಕಷ್ಟದಿಂದ ಸಿನಿಮಾ ಮಾಡಿರ್ತಾರೆ, ಎಲ್ಲಾರು ಮಾಡಿರ್ತಾರೆ. ಈಗ ನಿಮ್ ಜಾಬ್ ಎಲ್ಲ ಹೆಂಗೆ, ನಮ್ಗೆ ಇದು ನಮ್ ಜಾಬ್. ಸೊ ದಯವಿಟ್ಟು ಯಾವ್ದೇ ಪೈರಸಿ ಲಿಂಕ್ ಬಂದ್ರು ನೀವ್ ಯಾರು ನೋಡ್ಲೇಬೇಡಿ. ಅವಾಗ ಏನು ಮಾಡಕ್ಕಾಗಲ್ಲ. ಸೊ ನಮ್ ಕೈಲಿ ಆದ್ರೆ ಒಳ್ಳೇದನ್ನ ಪ್ರೊಜೆಕ್ಟ್ ಮಾಡೋಣ, ಒಳ್ಳೇದನ್ನ ಮಾಡೋಣ. ನೆಗೆಟಿವ್ ಏನೇ ಬಂದ್ರು ನಾವು ಪ್ರಮೋಟ್ ಮಾಡೋದು ಬೇಡ, ಮಾಡೋದು ಬೇಡ. ಅಯ್ಯೋ ಸರ್, ನಮ್ದು ರಾಯಲ್ ನ ಪ್ರಮೋಟ್ ಮಾಡಿ ಸರ್. 100% ನವಗ್ರಹ ಮಾಡ್ತೀರಿ, ಅದಕ್ಕೆ ಇನ್ನೂ ಟೈಮ್ ಇದೆ. ಬಟ್ ಈಗ ಪ್ರೆಸೆಂಟ್ ರಾಯಲ್ ಅಷ್ಟೇ. ಎಕಾನಮಿ, ಸಿನಿಮಾ ಎಕಾನಮಿ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ? ನೀವು ಪ್ರೊಡ್ಯೂಸರ್ ವಾರದಿಂದ ವಾರಕ್ಕೆ ಚಿತ್ರ ರಿಲೀಸ್ ಆಗ್ತದೆ. ಎಕಾನಮಿ ಹೇಗೆ ಕಾಣಿಸುತ್ತೆ? ಇಲ್ಲ, ಇವಾಗ ನಮ್ದು ಮೊದಲೆಲ್ಲಾನು ನಾವು ತುಂಬಾ ಕಮ್ಮಿ ಥಿಯೇಟರ್ಗಳು ಸಿನಿಮಾ ರಿಲೀಸ್ ಮಾಡ್ತಾ ಇದ್ವಿ. ಈಗ ನಮ್ದೇ ಜೊತೆ ನಾವು ರಿಲೀಸ್ ಮಾಡಿದ್ದು ಬರೀ 29 ಥಿಯೇಟರ್. ಅದು ಎಲ್ಲ ಕರ್ನಾಟಕಕ್ಕೆ ರೀಚ್ ಆಗ್ಬೇಕಂದ್ರೆ ಟೈಮ್ ತಗೊಳ್ಳೋದು. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಫಸ್ಟ್ ವೀಕ್ ಅಲ್ಲೇ ನಾವು ಎಲ್ಲ ಕರ್ನಾಟಕದ ಮೇನ್ ಭಾಗದ ಎಲ್ಲಾ ಕಡೆನೂ ರೀಚ್ ಮಾಡಿಸ್ತಾ ಇದೀವಿ. ಎಕಾನಮಿ ಅದೇ ಜನ ನೋಡೋ ತರ ಆದ್ರೆ ಎಕಾನಮಿ ಚೆನ್ನಾಗಿ ಬರುತ್ತೆ, ನೋಡಿಲ್ಲ ಅಂದ್ರೆ ಬರಲ್ಲ, ಅಷ್ಟೇ ಸಿಂಪಲ್. ನೀವೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ಎಫರ್ಟ್ ಆಗಿ ಕಲ್ಸಿ ಸರ್, ಎಕಾನಮಿ ಚೆನ್ನಾಗಿ ಬರುತ್ತೆ. ಅಂದ್ರೆ ಜನಗಳಿಗೆ ರೀಚ್ ಆಗ್ಬೇಕು. ಈ ತರದೊಂದು ಸಿನಿಮಾ ಬಂದಿದೆ ರೀಚ್ ಆದ್ರೆ ಜನ ಖಂಡಿತ ಬಂದೇ ಬರ್ತಾರೆ ಅಂತ ನಂಬಿಕೆ ನಮ್ಗೆ. ಡೆಸ್ಟಿನೀಸ್ ಚೈಲ್ಡ್ ನಮ್ಮ ನೆಕ್ಸ್ಟ್ ಸಿನಿಮಾ ದಂತಕಥೆ ಹೀರೋ ಮಾಡ್ತಾರೆ. ಅಲ್ಲ, ಈಸ್ ಆಕ್ಟರ್. ಒಬ್ಬ ಡೈರೆಕ್ಟರ್ ಏನೇನ್ ಕ್ಯಾರೆಕ್ಟರ್ ಪೋರ್ಟ್ರೇ ಮಾಡಕ್ ಕೇಳ್ತಾನೆ ಅದು ಮಾಡ್ಲೇಬೇಕು. ಅವರು ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಆಗಿದ್ರೆ ಆ ಕ್ಯಾರೆಕ್ಟರ್ 100% ಮಾಡ್ತಾರೆ. ಈಗಲೂ ನೋಡಿ ಡ್ಯಾಶಿಂಗ್ ಆಗಿದ್ದಾರೆ. ಶೂಟಿಂಗ್ ಟೈಮ್ ಅಲ್ಲಿ ಫನ್ ಮೂಮೆಂಟ್ಸ್ ಏನಾದ್ರು ಇವಾಗ ನಮ್ ರಾಯಲ್ ಸಿನಿಮಾ
ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ತರ ಸಿನಿಮಾ, ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗೋ ತರ ಸಿನಿಮಾ. ಇವಾಗ ನೋಡಿ ಅಲ್ಲಿ ಫ್ಯಾಮಿಲಿ ಜೊತೆ ಬಂದಿದ್ದಾರೆ. ಅದರಲ್ಲೂ ಲಾಸ್ಟ್ 20 ಮಿನಿಟ್ಸ್ ಬಗ್ಗೆ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಸಿನಿಮಾ ಹೆಂಗ್ ಲೈಕ್ ಎವ್ರಿ ಸೀನ್ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗ್ತಾ ಇದೆ. ಅಂಡ್ ಲಾಸ್ಟ್ 20 ಮಿನಿಟ್ಸ್ ಅಂತೂ ಹೈ ವೋಲ್ಟೇಜ್ ಇದೆ. ನಿಮ್ಮೆಲ್ರಿಗೂ ಸೂಪರ್ ಎಂಟರ್ಟೈನ್ಮೆಂಟ್ ಇರುತ್ತೆ ನಮ್ಮ ಸಿನಿಮಾದಲ್ಲಿ. ನಾನು ನಂಬ್ತೀನಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬೇಸಿಕಲಿ ಐ ಆಲ್ಸೋ ಬಿಲಾಂಗ್. ನಾನು ಒಂದು ಔಟಿಂಗ್ ಅಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಸಿನಿಮಾ ನೋಡಿ ಒಂದು ಊಟ ಮಾಡ್ಕೊಂಡ್ ಬರೋದು. ಸೊ ಆ ದುಡ್ಡು ವ್ಯಾಲ್ಯೂ ನನಗೆ ಗೊತ್ತು. ಸೊ ನಮ್ಮ ಎಂಟೈರ್ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ, ಈ ಸಿನಿಮಾ ನೀವು 100% ಯಾವುದೇ ಆಂಗಲ್ ಅಲ್ಲೂ ಒಂದು ಪೈಸಾನು ಮೋಸ ಮಾಡಲ್ಲ. ನೀವು ಕೊಡೋ ದುಡ್ಡಿಗೆ 100% ಎಂಟರ್ಟೈನ್ಮೆಂಟ್ ಇದೆ ವಿತ್ ಎಮೋಷನ್ ಅಂಡ್ ವ್ಯಾಲ್ಯೂಸ್. ನೀವೆಲ್ಲ ಫ್ಯಾಮಿಲಿ ಜೊತೆ ಬಂದು ನಮ್ಮ ಸಿನಿಮಾ ನೋಡಿ ನೀವೆಲ್ಲ 100% ಇಷ್ಟಪಡ್ತೀರಾ. ಅಂಡ್ ನಮ್ಮ ಸಿನಿಮಾ ತುಂಬಾ ಹಾನೆಸ್ಟ್ ಆಗಿ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಮತ್ತು ನಮ್ಮ ಡೈರೆಕ್ಟರ್. ನಮ್ಮ ಎಂಟೈರ್ ಟೀಮ್ಗೆ ನಿಮ್ದೆಲ್ಲರದು ಇಲ್ಲ ಸರ್, ಈಗ ಚಾನ್ಸ್ ಇಲ್ಲ. ಫಸ್ಟ್ ನಮ್ಮ ಕರ್ನಾಟಕ ಜನಕ್ಕೆ ನಮ್ಮ ಸಿನಿಮಾ ತೋರ್ಸೋಣ. ಅವರೆಲ್ಲ ಇದ್ಮೇಲೆ ಪಕ್ಕದ ರಾಜ್ಯದವ್ರು ನೋಡಿದ್ಮೇಲೆ ಅಲ್ಲೂ ಅವ್ರಿಗೂ, ಅದಾದ್ಮೇಲೆ ಬೇರೆ ವಿದೇಶದಲ್ಲಿರೋ ನಮ್ಮ ಕನ್ನಡಿಗರು ನೋಡ್ಬೇಕು ಅಂದ್ರೆ ಅಲ್ಲೂ ಅವ್ರಿಗೂ ತೋರ್ಸೋಣ. ಸಂಭಾವನೆ ಮಗನೇ ಕೊಡ್ಬೇಕು. ಶೂಟಿಂಗ್ ವೇಸ್ಟ್ ಮಾಡಿದಾರಲ್ವಾ ಡೆಬ್ಯೂ. ಇಂಡಸ್ಟ್ರಿಗೆ ಬಂದ್ಮೇಲೆ ಜಾಸ್ತಿ ಬಿಲೀವ್ ಮಾಡಕ್ ಕಲ್ತಿದ್ದೀನಿ ಡೆಸ್ಟಿನಿ ಅಂದ್ರೆ ಅದಕ್ಕೂ ಮುಂಚೆ ಬರೀ ಹಾರ್ಡ್ ವರ್ಕ್ ಎಫರ್ಟ್ಸ್ ಹಾಕಿದ್ರೆ ಸಾಕು ಎಲ್ಲ ಆಗೋಗುತ್ತೆ ಅಂತ ಅನ್ಸುತ್ತೆ. ಬಟ್ ಇಂಡಸ್ಟ್ರಿಗೆ ಬಂದ್ಮೇಲೆ ಅನ್ಸುತ್ತೆ ಒಂದು ಲಿಟಲ್ ಬಿಟ್ ಆಫ್ ದಟ್ ಲಕ್ ಫ್ಯಾಕ್ಟರ್ ಅನ್ನೋದು ಇರ್ಬೇಕು ಇಲ್ಲಿ ವರ್ಕ್ ಆಗೋದಕ್ಕೆ ಅಂತ. ಸೊ ಇಂಡಸ್ಟ್ರಿಗೆ ಬಂದ್ಮೇಲೆ ಸ್ವಲ್ಪ ಡೆಸ್ಟಿನಿ ಜಾಸ್ತಿ ನಂಬಿಕೆ ಬಂದಿದೆ.